ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಮಾಡಲಾಗ್ತಾ ಇದೆ. ಕಳೆದ 2 ವರ್ಷದಿಂದ ಕಾಯ್ತಾ ಇದ್ದೀರಂತೆ ಹಿರಿಯ ನಾಗರಿಕರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟರೆ, ಇನ್ನು ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿಯಲ್ಲಿ ಹೆಚ್ಚಳ ಮಾಡಿ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಇನ್ಯಾವುದೋ ಕಾರಣಕ್ಕೆ ಒಟ್ಟಾರೆಯಾಗಿ ಅವರಿಗೆ ಉಪಯೋಗ ಆಗಲಿ ಅಂತ ಹೆಚ್ಚಳ ಮಾಡ್ತಾ ಇದೆ. ಹಾಗಾದರೆ ಎಷ್ಟರಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ? ಬರೀ ನಮ್ಮ ರಾಜ್ಯಕ್ಕಲ್ಲ, ಇನ್ನು ಅನೇಕ ರಾಜ್ಯಗಳಿಗೆ ಹೆಚ್ಚಳ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಪಿಂಚಣಿ ಯೋಜನೆಗೆ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ತಿಳಿದುಕೊಳ್ಳಬೇಕಾದಂತಹ ವಿಷಯ. ಅಂಗವಿಕಲರು ಕೂಡ ಕೇಳಬಹುದು, ನಮಗೆ ಯಾಕೆ ಹೆಚ್ಚಳ ಮಾಡಿಲ್ಲ ಅಂತ. ನಿಮಗೂ ಕೂಡ ಹೇಳ್ತೇನೆ, ಹೆಚ್ಚಳ ಆಲ್ರೆಡಿ ಇರುತ್ತೆ. ಅದು ಹೇಗೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಸಾಕಷ್ಟು ಬಾರಿ ಹೆಚ್ಚಳ ಮಾಡಬೇಕಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಯತ್ನ ಮಾಡಿದಾರಂತೆ. ಆದರೆ ಹೆಚ್ಚಳ ಮಾಡಲಿಕ್ಕೆ ಆಗಲಿಲ್ಲಪ್ಪ ಅಂತೆ. ಸೊ ಅವರೇ ಖುದ್ದಾಗಿ ಹೇಳಿದರು. ಯಾಕಂದರೆ ಸಿಎಂ ಅಂದ ಬಳಿಕ ಹೆಚ್ಚಳ ಮಾಡ್ಬೋದು, ಅವರು ಮತ್ತೇನಿಲ್ಲ, ಅವರೇ ಮಾಡ್ಬೋದು ಖುದ್ದಾಗಿ. ಇನ್ನು ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಮಾತನ್ನು ಕೊಡ್ತಾರೆ. ಕಳೆದ 2 ವರ್ಷದಿಂದ ನಮಗೆ ಪಿಂಚಣಿ ಹೆಚ್ಚಳ ಮಾಡಲಿಕ್ಕೆ ಆಗಿರಲಿಲ್ಲ ಕಾರಣಾಂತರಗಳಿಂದ. ಆದರೆ ಈಗ ಪಿಂಚಣಿಯನ್ನು ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ. ಯಾರ್ಯಾರು ಪಿಂಚಣಿದಾರರಿದ್ದೀರಿ, ಸೊ ಹಿರಿಯ ನಾಗರಿಕರಿಗೆ 7ರಿಂದ 8% ಅಷ್ಟು ಇದೇ ಡಿಸೆಂಬರ್ನ ಕೊನೆಯ ದಿನಗಳ ಒಳಗಾಗಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅನೌನ್ಸ್ ಮಾಡಿದ್ರು ಸಹಿತ ಜನವರಿಯಲ್ಲಿ ಆದರೂ ಕೂಡ ಹೆಚ್ಚಳ ಆಗಬಹುದು. ಹಾಗಾಗಿ ಆದಷ್ಟು ಸರ್ಕಾರ ಬೇಗನೆ ಹೆಚ್ಚಳ ಮಾಡಬೇಕಂತ ನಮ್ಮ ಮನವಿ ಕೂಡ ಇದೆ ಸರ್ಕಾರಕ್ಕೆ. ಬರೀ ಹೇಳೋದಷ್ಟೇ ಅಲ್ಲ, ಅದನ್ನು ಮಾಡಿ ತೋರಿಸ್ಬೇಕಾಗಿದೆ. ಆದಷ್ಟು ಬೇಗನೆ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಅಂತ ನಮ್ಮ ಮನವಿ ಕೂಡ ಇದೆ. ಆದರೆ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಕೂಡ ಇದೆ. ನಿಮಗೆ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ, ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ಅನ್ನೋದಾದರೆ, ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟನ್ನು ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಇದು ಬರೀ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ವಿಧವಾ ಮಹಿಳೆಯರು ಕೂಡ ಅಥವಾ ಇಲ್ಲಿ ಅಂಗವಿಕಲರು ಕೂಡ ಇರ್ತಾರೆ. ಸೊ ನೀವು ಕೂಡ ಈ ಕೆಲಸ ಮಾಡಿ ದುಡ್ಡನ್ನು ಪಡ್ಕೊಳ್ಬಹುದು. ಹೌದು ಸ್ನೇಹಿತರೆ, ಈಗಾಗಲೇ ಬಹಳಷ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆದ ತಕ್ಷಣ ಎಲಿಜಿಬಲ್ ಇಲ್ಲದಂಥವರನ್ನು ತೆಗೆದುಹಾಕಿರುವುದರ ಜೊತೆಗೇ ಎಲಿಜಿಬಲ್ ಇದ್ದಂಥವರನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಹಾಕಿದೆ. ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಅಂದರೆ ಎಲಿಜಿಬಲ್ ಇದ್ದವರನ್ನು ಕೂಡ ತೆಗೆದುಹಾಕಿರುತ್ತೆ. ಹಾಗಾಗಿ ನೀವೇನು ಮಾಡಬಹುದು, ನೀವು ಎಲಿಜಿಬಲ್ ಇದ್ದೀರಲ್ವಾ, ಸರ್ಕಾರ ಹೇಳ್ತಾ ಇರೋದಿಷ್ಟೇ, ನೀವು ಎಲಿಜಿಬಲ್ ಇದ್ದರೆ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು, ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತೀರಿ ಅದೇ ಬ್ಯಾಂಕ್ನಲ್ಲಿ ಸಬ್ಮಿಟ್ ಮಾಡಿ. ನಾವು ಏನು ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಸೊ ಅದನ್ನು ವೆರಿಫಿಕೇಷನ್ ಮಾಡಿ ನಿಮ್ಮ ಖಾತೆಗಳಿಗೆ ಮತ್ತೆ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಹಾಗಾದರೆ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು ನಿಮ್ಮ ಬ್ಯಾಂಕ್ನಲ್ಲಿ ಹೋಗಿ, ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇರುತ್ತೆ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ದುಡ್ಡು ಮತ್ತೆ ಜಮಾ ಆಗುತ್ತೆ. ಅಥವಾ ನೀವು ಹೋಗ್ಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯ ಕುಟುಂಬಸ್ಥರನ್ನು ಯಾರನ್ನಾದರೂ ಕಳುಹಿಸಿ ಆ ಒಂದು ಲೈಫ್ ಸರ್ಟಿಫಿಕೇಟನ್ನು ನೀವು ಕೊಟ್ಟರೆ ಆ ಬ್ಯಾಂಕ್ನಲ್ಲಿ ಅವರು ಮೇಲಧಿಕಾರಿಗಳಿಗೆ ಕಳಿಸಿ ನಿಮಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಮಾಡುವಂತಹ ಕೆಲಸ ಮಾಡ್ತಾರೆ. ಆ ಕೆಲಸವನ್ನು ನೀವು ಮುಖ್ಯವಾಗಿ ತಪ್ಪದೇ ಮಾಡಿ. ಇನ್ನು ಸ್ನೇಹಿತರೆ, ಬಹಳಷ್ಟು ವಿಧವಾ ಮಹಿಳೆಯರು ಕಾಯ್ತಾ ಇದ್ದಾರೆ, ನಮಗೂ ಕೂಡ ಹೆಚ್ಚಳ ಆಗುತ್ತೆ ಅಂತ. ಹಾಗಾಗಿ ಕೇಂದ್ರ ಸರ್ಕಾರ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದು, ನಮ್ಮ ರಾಜ್ಯ ಸೇರಿದಂತೆ ಇನ್ನು 6 ರಾಜ್ಯಗಳಲ್ಲಿ ಹೆಚ್ಚಳ ಮಾಡಲಾಗಿದೆ. ನಮ್ಮ ರಾಜ್ಯಕ್ಕೆ ಒಟ್ಟಾರೆಯಾಗಿ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಮಾಡಲಾಗಿದೆ. ಹಾಗೆ ಉತ್ತರ ಪ್ರದೇಶಕ್ಕೂ ಕೂಡ ಹೆಚ್ಚಳ ಮಾಡಲಾಗಿದೆ, ಬಿಹಾರಕ್ಕೂ ಕೂಡ, ಹರಿಯಾಣ, ಮಹಾರಾಷ್ಟ್ರಕ್ಕೂ ಕೂಡ, ರಾಜಸ್ಥಾನ, ಮಧ್ಯಪ್ರದೇಶಕ್ಕೂ ಕೂಡ ಈ ಪಿಂಚಣಿ ಹೆಚ್ಚಳ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಬಹಳಷ್ಟು ಪಿಂಚಣಿದಾರರು ಕಾಯ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತು ವಿಧವೆಯರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ತಮ್ಮ ಬೆಳವಣಿಗೆಗೆ, ತಮ್ಮ ಸಬಲೀಕರಣಕ್ಕಾಗಿ, ಹಾಗೆ ಉನ್ನತೀಕರಣಕ್ಕಾಗಿ ಈ ದುಡ್ಡನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಲಾಗ್ತಾ ಇದೆ. ಇನ್ನು ಬಹಳಷ್ಟು ಜನ ವಿಧವಾ ಮಹಿಳೆಯರು ಅಪ್ಲೈ ಮಾಡಬೇಕಂತ ಕಾಯ್ತಾ ಇದ್ದರೆ, ನೀವು ಪತಿಯ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳಿ. ಡಾಕ್ಯುಮೆಂಟ್ಸ್ ಹೇಳ್ತಾ ಇದನ್ನು ಕೇಳಿಸ್ಕೊಳ್ಳಿ. ಪತಿಯ ಮರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ಕು, ವಯಸ್ಸಿನ ಆದಾಯ ಮತ್ತು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕು, ಬ್ಯಾಂಕ್ ಅಕೌಂಟ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ರೇಷನ್ ಕಾರ್ಡ್ಗೂ ಕೂಡ ಅದೇ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರಬೇಕು, ಇದು ನಿಮ್ಮ ಹೆಸರಲ್ಲೇ ಇರಬೇಕು. ಹಾಗಾಗಿ
ಈ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದರೆ ನೀವು ಏನು ಮಾಡಬೇಕು, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನಾಡ ಕಚೇರಿಗೆ ಹೋದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿಮಗೆ ಅಪ್ಲೈ ಮಾಡಿ ಕೊಡುತ್ತಾರೆ. ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇಷ್ಟು ಮಾಡಿ ಸ್ನೇಹಿತರೆ, ಒಟ್ಟಾರೆಯಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವು ಹೆಚ್ಚುವರಿ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.